ಹಾಯ್ ಹಲೋ ನಮಸ್ಕಾರ ಗೈಸ್, ನಾನು ನಿಮ್ಮ ಪ್ರೀತಿಯ ಗಜೇಂದ್ರ ಮಾತಾಡ್ತಿರೋದು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ಏನು ಅಂತಂದ್ರೆ ತುಂಬಾ ಜನ UG CET 2026 ಅಲ್ಲಿ ಬಿಸಿ ಆಗಿಬಿಟ್ಟಿದ್ದಾರೆ. ಬಟ್ ಯಾರು ಕೂಡ PGCET ಬಗ್ಗೆ ಮಾತಾಡ್ತಾ ಇಲ್ಲ. ಸೊ ನಾನಿವತ್ತು ಈ ಒಂದು ವಿಡಿಯೋ ಮಾಡ್ತಾ ಇರೋದು PGCET ಅಂದ್ರೆ ಪೋಸ್ಟ್ ಗ್ರಾಜುಯೇಷನ್. ಯಾರು ಅವರು ME MTech ಅಥವಾ MCA MBA ಮಾಡ್ಬೇಕು ಅಂತ ಇದ್ದಾರೋ ಅಂತವರಿಗೆ ಈ ಒಂದು ವಿಡಿಯೋ. ಸೊ ಈ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ನಾನು KA ಇಂದ ಬಂದಿರುವಂತಹ ಅಪ್ಡೇಷನ್ ನಿಮ್ಗೆ ತಿಳಿಸಿನಿ, ಆಯ್ತಾ. ಸೊ ರೀಸೆಂಟ್ ಆಗಿ KA ಅವರು ಒಂದು ನೋಟಿಫಿಕೇಶನ್ ಬಿಟ್ಟಿದ್ದಾರೆ. ಏನು ಅಂತಂದ್ರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಬಿಟ್ಟಿದ್ದಾರೆ. ಸೊ ಅದನ್ನ ನಾನು ಇವತ್ತು ತಿಳ್ಸಕ್ ಹೋಗ್ತಾ ಇದ್ದೀನಿ, ಆಯ್ತಾ. ಕಂಪ್ಲೀಟ್ ಆಗಿ ಈ ಒಂದು ವಿಡಿಯೋ ನೋಡಿ ಹೇಳ್ತೀನಿ. ಸೊ ಗೈಸ್, ನೀವೆಲ್ಲ ನೋಡ್ತಿರೋ ತರ ಸೊ ಇಲ್ಲಿ PGCET ಕೀ ಆನ್ಸರ್ ಎಲ್ಲ ಬಿಟ್ಟಿದ್ರು, ಆಯ್ತಾ. ಸೊ ಈಗ ಬಂದಿರುವಂತ ಹೊಸ ನೋಟಿಫಿಕೇಶನ್ ಏನು ಅಂತಂದ್ರೆ ಸೊ ಡಾಕ್ಯುಮೆಂಟ್ ವೆರಿಫಿಕೇಶನ್ ಬಿಟ್ಟಿದ್ದಾರೆ, ಆಯ್ತಾ. ಸೊ ನೀವು ನೋಡ್ಕೋಬಹುದು. ನಾನು ಈ ಒಂದು ವಿಡಿಯೋನ ಕಂಪ್ಲೀಟ್ ಆದ್ಮೇಲೆ ಇದನ್ನ ತೆಗೆದು ನೋಡಿ ನಾನು ಏನ್ ಹೇಳಿದೀನಿ ಎಕ್ಸಾಕ್ಟ್ಲಿ ಅದು ಅಲ್ಲೇ ಇದೆ. ಗೈಸ್, ಈಗ ಎಕ್ಸ್ಪ್ಲೇನ್ ಮಾಡಕ್ ಹೋದ್ರೆ ಏನೇನು ಡಾಕ್ಯುಮೆಂಟ್ ವೆರಿಫಿಕೇಶನ್ ನಲ್ಲಿ ಏನೇನ್ ತಗೊಂಡೋಗ್ಬೇಕು ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಅಂತ. ಸೊ ಇನ್ನೊಂದು ಪಾಯಿಂಟ್ ಹೇಳ್ತೀನಿ, ಅದು ಇದಾದ್ಮೇಲೆ ಹೇಳ್ತೀನಿ. ಸೊ ಅದಕ್ಕೆ ಈ ಒಂದು ಇದನ್ನ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ, ಆಯ್ತಾ. ಸೊ PGCET 2026 ಡಾಕ್ಯುಮೆಂಟ್ ವೆರಿಫಿಕೇಶನ್ ಬಿಡುಗಡೆ ಆಗಿದ್ದು. ಸೊ ನಿಮ್ಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಯಾವ ಒಂದು ಡೇಟ್ ಅಲ್ಲಿ ಇರುತ್ತೆ ಅಂತಂದ್ರೆ 10th July 2026, ಅಂದ್ರೆ ಇದೇ ಮಂತ್ 10ನೇ ತಾರೀಕು ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುತ್ತೆ. ಎಷ್ಟು ಗಂಟೆಯಿಂದ ಅಂತಂದ್ರೆ 10:30, ಅಂದ್ರೆ 10:30 ಬೆಳಿಗ್ಗೆ 10:30 ಸಾಯಂಕಾಲ 4 ಗಂಟೆ ತನಕ ನಿಮ್ಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅನ್ನೋದು ಇರುತ್ತೆ, ಆಯ್ತಾ. ಸೊ ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಕಂಪಲ್ಸರಿ ಮಾಡಿಸ್ಬೇಕು. ಏನಕ್ಕೆ ಅಂತ ನಾನು ಮುಂದೆ ಹೇಳ್ತೀನಿ. ಯಾಕಂದ್ರೆ ಇನ್ನು ಡಾಕ್ಯುಮೆಂಟ್ ವೆರಿಫಿಕೇಶನ್ ಟೈಮ್ ಅಲ್ಲಿ ನೀವು ಯಾವ್ಯಾವ ಡಾಕ್ಯುಮೆಂಟ್ಸ್ ತಗೊಂಡು ಹೋಗ್ಬೇಕು ಅಂತಂದ್ರೆ ನಿಮ್ಮ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಶೀಟ್ಸ್ ಎಲ್ಲ. ನೀವು UG ನ ಕಂಪ್ಲೀಟ್ ಮಾಡ್ಕೊಂಡ್ ಬಂದಿರಾ ಅಂದ್ರೆ ನಿಮ್ಮ ಒಂದು ಬ್ಯಾಚುಲರ್ಸ್ ಡಿಗ್ರಿ ಇನ್ ಕಂಪ್ಯೂಟರ್ ಸೈನ್ಸ್ ಆಗಿರ್ಲಿ, ಎಲೆಕ್ಟ್ರಿಕಲ್ ಸೈನ್ಸ್ ಆಗಿರ್ಲಿ, ಯಾವ್ದಾದ್ರು ಆಗಿರ್ಲಿ, ನೀವು ಪ್ರೀವಿಯಸ್ ಡಿಗ್ರಿನ ಕಂಪ್ಲೀಟ್ ಮಾಡ್ಕೊಂಡ್ ಬಂದಿರುವಂತಹ ಪ್ರತಿಯೊಂದು ಮಾರ್ಕ್ಸ್ ಕಾರ್ಡ್, ಪ್ರತಿ ಸೆಮ್ದು ಪ್ರತಿ ಇಯರ್ದು ಮಾರ್ಕ್ಸ್ ಕಾರ್ಡ್ ತರಬೇಕು. ಅಥವಾ ಈಗ ಫಾರ್ ಎಕ್ಸಾಂಪಲ್ ಈಗ ನೋಡಿ, ಈಗ ಯಾರ್ಯಾರು VTU ಅಂಡರ್ ಅಲ್ಲಿ ಇದಿರೋ ಅವ್ರಿಗೆ ಓನ್ಲಿ ಟಿಲ್ 5th or 6th ಸೆಮಿಸ್ಟರ್ ತನಕ ಮಾತ್ರ ಮಾರ್ಕ್ಸ್ ಕಾರ್ಡ್ ಕೊಟ್ಟಿದ್ರು ಸೆಮಿಸ್ಟರ್ ಎಂದು. ಇನ್ನು 6, 7, 8 3 ಕೊಟ್ಟಿಲ್ಲ. ಸೊ ಅದಿನ್ನು ಪೆಂಡಿಂಗ್ ಅಲ್ಲಿ ಇದೆ. ಸೊ ಅಂತವ್ರು ಏನ್ ಮಾಡ್ಬೇಕಂತಂದ್ರೆ ನೀವು ಹೋಗ್ಬಿಟ್ಟು ಏನು ಪ್ರಾವಿಷನಲ್ ಡಿಗ್ರಿ ಸರ್ಟಿಫಿಕೇಟ್ ಅಂತ ಇದೇ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ವಿಡಿಯೋ ಮಾಡಿದೀನಿ. ಸೊ ಆ ಒಂದು ಅಪ್ಲಿಕೇಶನ್ ಹಾಕ್ಬಿಟ್ಟು PDC ಅಪ್ಲಿಕೇಶನ್ ಹಾಕಿ ನಿಮ್ಮ ಒಂದು PDC ನ ಕಲೆಕ್ಟ್ ಮಾಡ್ಕೋಬೇಕಂತ ರಿಕ್ವೆಸ್ಟ್ ಮಾಡ್ತಾ, ನಿಮ್ಮ ಒಂದು ಏನು PDC ನಿಮ್ಮ ಹತ್ರ ಇದ್ರೆ ಅವ್ರಿಗೆ ಕನ್ಫರ್ಮೇಶನ್ ಆಗುತ್ತೆ ನೀವು ಒಂದು ಬ್ಯಾಚುಲರ್ಸ್ ಡಿಗ್ರಿನ ಕಂಪ್ಲೀಟ್ ಮಾಡ್ಕೊಂಡ್ ಬಂದಿರಾ ಅಂತ. ಅದು ನಿಮ್ಮ ಒಂದು ಕಂಪ್ಲೀಷನ್ ಅದರಲ್ಲಿ ಇರುತ್ತೆ, ನೀವು ಡಿಗ್ರಿನ ಕರೆಕ್ಟ್ ಆಗಿ ಕಂಪ್ಲೀಟ್ ಮಾಡಿದೀರಾ ಅಂತ. ಇನ್ನು ಕಾನ್ವೊಕೇಶನ್ ದಿನ ನಿಮ್ಮ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಬರುತ್ತೆ, ಆಯ್ತಾ. ಸೊ ಅಲ್ಲಿ ತನಕ ವೇಟ್ ಮಾಡಕ್ಕಾಗಲ್ಲ. ಸೊ 10ನೇ ತಾರೀಕು ಇರೋದ್ರಿಂದ ನೀವು PDC ನ ಅಪ್ಲೈ ಮಾಡ್ಲೇಬೇಕು. PDC ಅದನ್ನ ಈ ಒಂದು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಆ ಲಿಂಕ್ ನ ನೀವು ಹೋಗಿ ನೋಡ್ಕೊಳ್ಳಿ. ಸೊ ದೆನ್ ಏನೇನ್ ಡಾಕ್ಯುಮೆಂಟ್ಸ್ ಬೇಕು ಅಂತಂದ್ರೆ ಮೊದಲನೇದು ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಆಫ್ ಆಲ್ ಸೆಮಿಸ್ಟರ್ಸ್ ಅರೆ ಇಯರ್ಸ್, ಓಕೆನಾ. ನೆಕ್ಸ್ಟ್ ಇನ್ನೊಂದು ಬಂದ್ಬಿಟ್ಟು KEA ಆನ್ಲೈನ್ ಅಪ್ಲಿಕೇಶನ್ ಫಾರಂ. ನೀವು KA ಅಪ್ಲಿಕೇಶನ್ ಹಾಕ್ಬೇಕಾದ್ರೆ MTech ಅಂದ್ರೆ PGCET ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಏನ್ ಫಿಲ್ ಮಾಡಿದ್ರಲ್ಲ ಫಾರಮ್, ಅದು ಬೇಕು. ಇನ್ನೊಂದು ಐಡೆಂಟಿಟಿ ಕಾರ್ಡ್ ಅಂಡ್ ಇನ್ನು ರಿಮೈನಿಂಗ್ ಯಾವ್ಯಾವೆಲ್ಲ ಒಂದು ಅಪ್ಲಿಕೇಶನ್ ಫಾರ್ಮ್ ಆಗ್ತಾ ಇರ್ಬೇಕಾದ್ರೆ ಅಪ್ಲೈ ಮಾಡ್ತಾ ಇರ್ಬೇಕಾದ್ರೆ ಯಾವ್ಯಾವ ಡಾಕ್ಯುಮೆಂಟ್ಸ್ ನ ನೀವು ತಗೊಂಡೋಗಿ ಅಪ್ಲೈ ಮಾಡಿದ್ರು ಆ ಎಲ್ಲಾ ಡಾಕ್ಯುಮೆಂಟ್ಸ್ ಇರಬೇಕು. ಅವೆಲ್ಲ ಒರಿಜಿನಲ್ ಆಗಿರ್ಬೇಕು, ಯಾವುದೇ ಒಂದು ಜೆರಾಕ್ಸ್ ನಡೆಯಲ್ಲ, ಆಯ್ತಾ. ಸೊ ನಿಮ್ಮ ಒಂದು ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ನ ಕೊಡ್ತಾರೆ, ನೀವೇನು ಡೋಂಟ್ ವರಿ. ಅವ್ರು ಜಸ್ಟ್ ಸ್ಕ್ಯಾನರ್ ಅಲ್ಲೇ ಸ್ಕ್ಯಾನ್ ಮಾಡ್ಕೊಂಡು ಅವರು ಅಪ್ಡೇಷನ್ ಮಾಡ್ಕೊಂತಾರೆ. ಸೊ ನಿಮ್ಮ ಒಂದು ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ನ ಕೊಡ್ತಾರೆ, ಓಕೆನಾ. ದೆನ್ ದ ಡಾಕ್ಯುಮೆಂಟ್ ವೆರಿಫಿಕೇಶನ್ ಏನಕ್ಕೆ ಮಾಡಿಸ್ಬೇಕು ಅಂತಂದ್ರೆ ನಿಮ್ಮ ಒಂದು ಮಾರ್ಕ್ಸಿನ ತಕ್ಕಂತೆ ರ್ಯಾಂಕಿಂಗ್ ಬರ್ಬೇಕು ಅಂದ್ರೆ ನೀವು ಫಸ್ಟ್ ವೆರಿಫಿಕೇಶನ್ ಆಗಿರ್ಬೇಕು, ಹೌದಾ. ಈಗ ಫಾರ್ ಎಕ್ಸಾಂಪಲ್ ಯಾರಾದ್ರೂ ನಿಮ್ಗೆ ಮಾರ್ಕ್ಸ್ ಕಾರ್ಡ್ ಕೊಡ್ತಾರೆ ಅಂತಂದ್ರೆ ಅವರು ನಿಮ್ಮ ಒಂದು USN ನಿಮ್ಮ ಹೆಸರನ್ನ ಕಾಲೇಜಲ್ಲಿ ಇದೇನೇ ಇಲ್ಲ ಅಂತ ವೆರಿಫೈ ಮಾಡಿದ್ಮೇಲೆ ತಾನೇ ಮಾರ್ಕ್ಸ್ ಕಾರ್ಡ್ ಕೊಡೋದು. ಸುಮ್ನೆ ಯಾರು ಬಂದವರು ಎಲ್ಲ ಮಾರ್ಕ್ಸ್ ಕಾರ್ಡ್ ಕೊಡಕ್ಕಾಗಲ್ವಲ್ಲ. ಸೊ ಆ ತರ. ಸೊ ನೀವು ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿದ್ರೆ ನೀವು PGCET ಗೆ ಅರ್ಹರಾಗಿದ್ದೀರಾ ಅಂತ ಅವರು ಕ್ವಾಲಿಫೈ ಮಾಡ್ಬಿಟ್ಟು ನಿಮ್ಮ ಒಂದು PGCET ಯ ರ್ಯಾಂಕಿಂಗ್ ನ ಬಿಡುಗಡೆ ಮಾಡ್ತಾರೆ. ಸೊ ಅದಕ್ಕೋಸ್ಕರ ನೀವು ಕಂಪಲ್ಸರಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಬೇಕು. ನೀವು ನೋಡ್ಕೊಂಡು PGCET ಹೋಗ್ಬೇಕು ಅಂದ್ರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಹೋಗೋಕ್ಕೂ ಮುಂಚೆ ನಿಮ್ಮ ಒಂದು ಡೀಟೇಲ್ಸ್ ಕರೆಕ್ಟ್ ಆಗಿ ಇದೇನಾ ಇಲ್ಲ ಅಂತ ಚೆಕ್ ಮಾಡ್ಬೇಕು, ಆಯ್ತಾ. ಚೆಕ್ ಮಾಡ್ಕೊಂಡು ಹೋಗ್ಬೇಕು. ಅದಕ್ಕಂತ ಈಗ ಚೆಕ್ ಮಾಡ್ಕೊಂಡು ಹೋಗ್ಬೇಕು ಅಂತಂದ್ರೆ ನೀವು ಏನ್ ಮಾಡ್ಬೇಕು ಅಂದ್ರೆ ನೀವು ನಿಮ್ಮ ಒಂದು ಅಪ್ಲಿಕೇಶನ್ ಅಲ್ಲಿ ಇರುವಂತಹ ಡೇಟಾ ಅಂದ್ರೆ ಇನ್ಫಾರ್ಮೇಶನ್, ನಿಮ್ಮ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಅಲ್ಲಿ ಇರುವಂತಹ ಒರಿಜಿನಲ್ ಡಾಕ್ಯುಮೆಂಟ್ಸ್ ಅಲ್ಲಿ ಇರುವಂತಹ ಇನ್ಫಾರ್ಮೇಶನ್ ಕರೆಕ್ಟ್ ಆಗಿ ಐತಾ ಇಲ್ಲ ಅಂತ ಚೆಕ್ ಮಾಡ್ಕೊಳ್ಳಿ. ನೀವು ಏನಾದ್ರೂ ಡಾಕ್ಯುಮೆಂಟ್ ವೆರಿಫಿಕೇಶನ್ ಟೈಮ್ ಅಲ್ಲಿ ಏನಾದ್ರೂ ಸ್ವಲ್ಪ ರಾಂಗ್ ಆಗಿದ್ರೆ ನಿಮ್ಮ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ರಿಜೆಕ್ಟ್ ಆಗುತ್ತೆ. ಸೊ ಅದಕ್ಕೋಸ್ಕರ KEA ದವರು ಇನ್ನೂ ಒಂದು ಅಪ್ಡೇಷನ್ ಬಿಟ್ಟಿದ್ದಾರೆ. ಏನು ಅಂತಂದ್ರೆ ಕರೆಕ್ಷನ್ ಆಫ್ ಇನ್ಫಾರ್ಮೇಶನ್ ಎಂಟರ್ಡ್ ಇನ್ ಆನ್ಲೈನ್ ಅಲ್ಲಿ ಕಾಮನ್ ಆಗಿ ತುಂಬಾ ಅಷ್ಟು ಮಿಸ್ಟೇಕ್ ಆಗುತ್ತೆ. ಈ ಮಿಸ್ಟೇಕ್ಸ್ ಆರ್ ಕಾಮನ್ ಇನ್ ಆನ್ಲೈನ್, ರೈಟ್. ಸೊ ಅದಕ್ಕೆ ಅದನ್ನ ಕರೆಕ್ಷನ್ ಮಾಡ್ಕೊಳ್ಳೋಕೋಸ್ಕರ ಒಂದು ವಿಂಡೋ ಓಪನ್ ಮಾಡಿದ್ದಾರೆ. ಸೊ ಲಾಸ್ಟ್ ಡೇಟ್ ಏನಪ್ಪಾ ಅಂತಂದ್ರೆ
ಜುಲೈ 3 ರಿಂದ ಜುಲೈ 6ನೇ ತಾರೀಕು ತನಕ ಡೇಟ್ ನ ಎಕ್ಸ್ಟೆಂಡ್ ಮಾಡಿದ್ದಾರೆ ಆಯ್ತಾ. ಸೊ ನೀವು ಏನಾದ್ರು ಆನ್ಲೈನ್ ಅಲ್ಲಿ ಮಿಸ್ಟೇಕ್ಸ್ ಮಾಡಿದ್ರೆ ಸೊ ಹೋಗ್ಬಿಟ್ಟು ಅದನ್ನ ಎಡಿಟ್ ಮಾಡ್ಕೊಳ್ಳಿ, ಅಂದ್ರೆ ಒಂದು ಇನ್ಫಾರ್ಮೇಶನ್ ಎಡಿಟ್ ಮಾಡ್ಕೊಳ್ಳಿ, ಓಕೆನಾ. ಅದರಲ್ಲಿ ನಿಮ್ಮ ಒಂದು ಹೆಸರು, ಇನ್ಶಿಯಲ್ ಎಲ್ಲ ಪ್ರತಿಯೊಂದು ಚೆಕ್ ಮಾಡ್ಕೋಬೇಕು. ದೆನ್ ದ ಮೋಸ್ಟ್ ಇಂಪಾರ್ಟೆಂಟ್, ನಿಮ್ಮ ಒಂದು ರಿಸರ್ವೇಶನ್ ಕರೆಕ್ಟ್ ಆಗಿ ಐತೋ ಇಲ್ಲ ಅಂತ ಚೆಕ್ ಮಾಡ್ಕೊಳ್ಳಿ. ಏನಕ್ಕಂದ್ರೆ ನಿಮ್ಮ ಒಂದು ರಿಸಲ್ಟ್ ಬರೋದು ಕ್ಯಾಟಗರಿ ವೈಸ್, ರಿಸರ್ವೇಶನ್ ವೈಸ್. ಸೊ ಅದಕ್ಕೋಸ್ಕರ ಯಾಕಂದ್ರೆ ಇದೇ ತರ ಒಂದು ಇನ್ಫಾರ್ಮೇಶನ್ ಬೇಕು ಅಂತಂದ್ರೆ ನನ್ನ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ನಾನು ಪ್ರತಿಯೊಂದು ಇನ್ಫಾರ್ಮೇಶನ್ ನ ಈ ಒಂದು ಯೂಟ್ಯೂಬ್ ಚಾನಲ್ ಹಾಕ್ತಾ ಇರ್ತೀನಿ. ಸೊ ಎಂಟೆಕ್ ನಿಮ್ಮ ಅಡ್ಮಿಷನ್ ಆಗೋವರೆಗೂ ನಾನೇ ಗೈಡ್ ಮಾಡ್ತೀನಿ ಆಯ್ತಾ. ಇನ್ನೊಬ್ಬರು ಕೇಳಿದ್ರೆ ಮಾಸ್ಟರ್ ಆಫ್ ಆರ್ಕಿಟೆಕ್ಚರ್ ಅಂತ ಇದೆಲ್ಲ ಅವ್ರಿಗೇನು ಅಂತ ಕೇಳಿದ್ರೆ ಅವ್ರು ಯಾವ ಮಾರ್ಕ್ಸ್ ಗಳು ತಗೊಂಡು ಹೋಗಿರ್ಬೇಕು ಅಂತಂದ್ರೆ ಬಯೋಟೆಕ್ನಾಲಜಿ, ಕೆಮಿಕಲ್ ಎನರ್ಜಿ, ಎನ್ವಿರಾನ್ಮೆಂಟಲ್ ಇಂಜಿನಿಯರಿಂಗ್, ಪಾಲಿಮರ್ ಸೈನ್ಸ್, ಟೆಕ್ಸ್ಟೈಲ್ ಟೆಕ್ನಾಲಜಿ, ಮಾಸ್ಟರ್ ಆಫ್ ಆರ್ಕಿಟೆಕ್ಚರ್ ಇದಕ್ಕೆ ಜಾಯ್ನ್ ಆಗ್ಬೇಕಂತ ಇರೋರು ಆ ಎಲ್ಲಾ ಮಾರ್ಕ್ಸ್ ಕಾರ್ಡ್ ತಗೊಂಡೋಗಿರ್ಬೇಕು ಆಯ್ತಾ. ಗೈಸ್, ಸೊ ಇಷ್ಟು ಹೇಳ್ತಾ ನಿಮ್ಮ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಸಕ್ಸಸ್ಫುಲಿ ಕಂಪ್ಲೀಟ್ ಆಗ್ಲಿ ಅಂತ ಹೇಳ್ತಾ, ಮತ್ತೆ ನಿಮ್ಮ ಒಂದು ಆನ್ಲೈನ್ ಅಲ್ಲಿ ಏನಾದ್ರು ಕರೆಕ್ಷನ್ಸ್ ಇದ್ರೆ ಅದನ್ನೆಲ್ಲ ಕರೆಕ್ಷನ್ ಮಾಡ್ಕೊಂಡು ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಟೆಂಡ್ ಆಗಿ ಅಂತ ಹೇಳ್ತಾ, ನಾನು ನಿಮ್ಮ ಪ್ರೀತಿಯ ಗಜ್ಜು ಸೈನಿಂಗ್ ಆಫ್. ಬೈ.